ಸೂಪರ್ ಪ್ರೈಮ್ ನಲ್ಲಿ ಇಡೀ ದಿನದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ತೋರಿಸ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮೊದಲಿಗೆ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದ ಪ್ರಮುಖ ಸುದ್ದಿಗಳನ್ನು ಟಾಪ್ 18 ಸುದ್ದಿಯಲ್ಲಿ ನೋಡ್ತಾ ಹೋಗೋಣ. ವಿಶ್ವವಿಖ್ಯಾತ ಮೈಸೂರು ದಸರಾದ ಸಂಭ್ರಮ ಮನೆ ಮಾಡಿದೆ. ಅರಮನೆಯಲ್ಲಿ ಆಯುಧ ಪೂಜೆ ಸಂಭ್ರಮ ಕಳೆಗಟ್ಟಿತ್ತು. ಆದರೆ ಅರಮನೆ ಆವರಣದಲ್ಲಿ ಫಿರಂಗಿ ತಾಲೀಮು ನಡೆಯುವ ವೇಳೆ ಫಿರಂಗಿ ಶಬ್ದಕ್ಕೆ ಜೋಡಿತ್ತು ಬೆದರಿ ಓಡಿ ಹೋಗಿವೆ. ಈ ವೇಳೆ ಭಾರಿ ಅವಘಡ ತಪ್ಪಿದ್ದು ಅರಮನೆ ಆವರಣದಲ್ಲಿ ಕೆಲ ಕಾಲ ಗೊಂದಲದ ವಾತಾವರಣ ಏರ್ಪಟ್ಟಿತ್ತು. ಜೋಡೆತ್ತು 2 ವಾಹನಗಳಿಗೆ ಡಿಕ್ಕಿ ಹೊಡೆದ ಪರಿಣಾಮ 2 ಫಿರಂಗಿಗಳಿಗೆ ಹಾನಿಯಾಗಿದೆ. ಮೈಸೂರು ದಸರಾ ಮಹೋತ್ಸವದಲ್ಲಿ ಭಾರತೀಯ ಸೇನೆಯ ವೈಮಾನಿಕ ಪ್ರದರ್ಶನ ಜನರನ್ನ ಮಂತ್ರಮುಗ್ಧರನ್ನಾಗಿಸಿದೆ. ಶರವೇಗದಲ್ಲಿ ಹಾರಿದ ಜೆಟ್ಗಳು ಬಾನಂಗಳದಲ್ಲಿ ಸೃಷ್ಟಿಸಿದ ಚಮತ್ಕಾರ ಕಂಡು ಜನ ನಿಬ್ಬೆರಗಾದ್ರು. ಬಂದಿ ಮಂಟಪ ಪಂಜಿನ ಕವಾಯಿತು ಮೈದಾನದ ಬಳಿ ಭಾರತೀಯ ವಾಯುಪಡೆಯ ಸೂರ್ಯ ಕಿರಣ್ ತಂಡ ವೈಮಾನಿಕ ಪ್ರದರ್ಶನ ನೇತೃತ್ವ ವಹಿಸಿತ್ತು. ಕನ್ನಡದ ಕಾಂತಾರ ವಿಶ್ವದಾದ್ಯಂತ ಅಬ್ಬರಿಸೋಕೆ ಸಜ್ಜಾಗಿದೆ. ವಿಶ್ವದ 6500 ಸ್ಕ್ರೀನ್ಗಳಿಗೂ ಬೆಂಗಳೂರಿನಿಂದಲೇ ಸಿನಿಮಾ ದೊರೆತಿದ್ದು, ಈ ಮೂಲಕ ಹೊಂಬಾಳೆ ಫಿಲ್ಮ್ಸ್ ಹೊಸ ದಾಖಲೆ ಸೃಷ್ಟಿ ಮಾಡಿದೆ. ಇದೇ ಮೊದಲ ಬಾರಿಗೆ ಬೆಂಗಳೂರಲ್ಲೇ UFO ಕ್ಯೂಬ್ಗೆ ಕಾಂತಾರ ಚಿತ್ರ ಅಪ್ಲೋಡ್ ಆಗಿದೆ. ಈಗಾಗಲೇ ಕರ್ನಾಟಕ ಸೇರಿ ದೇಶದ ಹಲವು ಕಡೆ ಪ್ರೀಮಿಯರ್ ಶೋ ಶುರುವಾಗಿದ್ದು, ಎಲ್ಲ ಥಿಯೇಟರ್ಗಳು ಹೌಸ್ಫುಲ್ ಆಗಿದ್ದಾವೆ. ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ತುಟಿ ಭತ್ಯೆಯಲ್ಲಿ 3% ಹೆಚ್ಚಳಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ಕೊಟ್ಟಿದೆ. ಇದರಿಂದ ಮೂಲ ವೇತನ ಮತ್ತು ಪಿಂಚಣಿ ದರ 55ರಿಂದ 58ಕ್ಕೆ ಏರಿಕೆ ಆಗಿದೆ. ತುಟಿ ಭತ್ಯೆ ಹೆಚ್ಚಳವು 1 ಜುಲೈ 2025ರಿಂದಲೇ ಕೌಂಟ್ ಡೌನ್ ಆಗಲಿದ್ದು, ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಬಾಕಿ ಹಣವನ್ನು ದೀಪಾವಳಿ ಒಳಗೆ ಪಾವತಿಸಲು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಅವರ ಮೇಲೆ ಎಕ್ಸ್ ಖಾತೆಯಲ್ಲಿ ವಾಗ್ದಾಳಿ ಮಾಡಿದ್ದಾರೆ. ಬಿಜೆಪಿ ಮತ್ತು ಆರ್ಎಸ್ಎಸ್ ವಿರುದ್ಧ ನಿರಂತರ ಧ್ವನಿ ಎತ್ತುತ್ತಿರುವ ರಾಹುಲ್ ಗಾಂಧಿ ಅವರ ಎದೆಗೆ ಗುಂಡು ಹೊಡಿತೇವೆ ಹುಷಾರ್ ಅಂತ ಬಿಜೆಪಿ ವಕ್ತಾರರೊಬ್ಬರು ಜೀವ ಬೆದರಿಕೆ ಹಾಕಿದ್ದಾರೆ. ಆದರೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಮೌನವಾಗಿದ್ದಾರೆ. ಇಬ್ಬರ ಮೌನ ನೋಡಿದ್ರೆ ಹೇಳಿಕೆಗೆ ಸಮ್ಮತಿ ಇದೆಯಾ ಹೇಗಂತ ಸಿಎಂ ಸಿದ್ದರಾಮಯ್ಯ ಎಕ್ಸ್ ಖಾತೆಯಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಜಾತಿ ಜನಗಣತಿಯಿಂದ ಸಮಾಜ ಉದ್ಧಾರ ಆಗಲ್ಲ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ರು. ಎಚ್ಚರಿಕೆ ಹೇಳಿಕೆಗೆ ಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಇದು ಸಾಮಾಜಿಕ, ಶೈಕ್ಷಣಿಕ ಹಾಗೂ ಆರ್ಥಿಕ ಸಮೀಕ್ಷೆ. ಈ ವಿಚಾರ ಪಾಪ ಕುಮಾರಸ್ವಾಮಿ ಗೊತ್ತಿಲ್ಲ. ಸಮಾಜದಲ್ಲಿ ಸಮಾನತೆ ಬರಬೇಕು ಅಂದ್ರೆ ಅಂಕಿ ಅಂಶಗಳು ಬೇಕು. ಯಾವ ಜಾತಿಯಲ್ಲಿ ಬಡತನ ಇದೆ, ಯಾವ ಜಾತಿಯಲ್ಲಿ ನಿರುದ್ಯೋಗ ಇದೆ, ಈ ಎಲ್ಲ ವಿಚಾರ ತಿಳಿದುಕೊಳ್ಳಬೇಕಾಗಿದೆ ಅಂತ ಹೇಳಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೃದಯ ಸಂಬಂಧಿ ಸಮಸ್ಯೆಯಿಂದ ಬೆಂಗಳೂರಿನ MS ರಾಮಯ್ಯ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಖರ್ಗೆ ಅವರಿಗೆ ಪೇಸ್ಮೇಕರ್ ಅಳವಡಿಸಲಾಗಿದ್ದು ಆರೋಗ್ಯ ಸುಧಾರಿಸಿದೆ. ಸಿಎಂ ಸಿದ್ದರಾಮಯ್ಯ ಆಸ್ಪತ್ರೆಗೆ ತೆರಳಿ ಖರ್ಗೆ ಅವರ ಆರೋಗ್ಯ ವಿಚಾರಣೆ ಮಾಡಿದರು. ಉತ್ತರ ಪ್ರದೇಶದ ಬರೇಲಿಯಲ್ಲಿ ನಡೆದ ಐ ಲವ್ ಮೊಹಮ್ಮದ್ ಘರ್ಷಣೆ ವೇಳೆ ಕಲ್ಲು ತೂರಿದವರ ಕಾಲಿಗೆ ಪೊಲೀಸರು ಗುಂಡಿಕ್ಕಿದ್ದಾರೆ. ಘಟನೆ ಮೌಲಾನಾ ತೌಕೀರ್ ರಜಾ ಆಪ್ತ ಸಹಾಯಕರ ಬಂಧನಕ್ಕೆ ತೆರಳಿದಾಗ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾದ್ರು. ಆಗ ಇಬ್ಬರ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಿದ್ದಾರೆ. ಈ ಮಧ್ಯೆ ಘರ್ಷಣೆಯ ಡ್ರೋನ್ ದೃಶ್ಯಗಳನ್ನು ಪೊಲೀಸರು ರಿಲೀಸ್ ಮಾಡಿದ್ದಾರೆ. 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಇರ್ತೀನಿ ಹೀಗಂತ ಮೈಸೂರಲ್ಲಿ ಸಿದ್ದರಾಮಯ್ಯ ಮತ್ತೆ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ DK ಶಿವಕುಮಾರ್ ಸಿಎಂ ಆಗುವುದು ಖಚಿತ ಅಂತ ಕಾಂಗ್ರೆಸ್ ವಕ್ತಾರ ಮಾಜಿ ಸಂಸದ LR ಶಿವರಾಮೇಗೌಡ ನಾಗಮಂಗಲದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಇದೇ ನವೆಂಬರ್ನಲ್ಲಿ DK ಶಿವಕುಮಾರ್ ಸಿಎಂ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತ ಶಿವರಾಮೇಗೌಡ ಹೇಳಿಕೆ ನೀಡಿದ್ದಾರೆ. ಅಸ್ಸಾಂನ ಖ್ಯಾತ ಗಾಯಕ ಜುಬಿನ್ ಗರ್ಗ್ ಅಕಾಲಿಕ ಸಾವಿನ ತನಿಖೆಯನ್ನು SIT ಚುರುಕುಗೊಳಿಸಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಿಂಗಾಪುರದಲ್ಲಿ ಈಶಾನ್ಯ ಭಾರತ ಉತ್ಸವದ ಸಂಘಟಕರಾಗಿದ್ದ ಶ್ಯಾಮಕಾನು ಮಹಂತ ಮತ್ತು ಸಿದ್ಧಾರ್ಥ ಶರ್ಮಾ ಅನ್ನೋರನ್ನ ಬಂಧಿಸಿ ಕಾಮರೂಪ ಜಿಲ್ಲಾ ಕೋರ್ಟ್ಗೆ ಹಾಜರುಪಡಿಸಿದರು. ಕೋರ್ಟ್ ಇಬ್ಬರು ಆರೋಪಿಗಳನ್ನು 14 ದಿನ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದೆ. ಈ ಮಧ್ಯೆ ಜುಬಿನ್ ಗರ್ಗ್ ಕುಟುಂಬಸ್ಥರನ್ನ ಅಸ್ಸಾಂಗೆ ತೆರಳಿ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಭೇಟಿಯಾಗಿ ಸಾಂತ್ವನ ಹೇಳಿದರು. ತಮಿಳುನಾಡಿನ ಎನ್ನೋರ್ ಥರ್ಮಲ್ ಪವರ್ ಸ್ಟೇಷನ್ ದುರಂತ ಕೇಸ್ನಲ್ಲಿ ಎಫ್ಐಆರ್ ಆಗಿದೆ. ಕಟ್ಟೂರು ಪೊಲೀಸರು ರಿತೀಶ್ ಗುಪ್ತಾ, ಅನೂಪ್ ಮತ್ತು ಸುಮಿತ್ ಮಣಿಕಂಠನ್ ಅನ್ನೋ ಗುತ್ತಿಗೆದಾರರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ನಿನ್ನೆ ಸಂಜೆ ಕಟ್ಟಡ ಕಾಮಗಾರಿ ವೇಳೆ ಕಬ್ಬಿಣದ ಬೀಮ್ ಕುಸಿದು ಅಸ್ಸಾಂ ಮೂಲದ 9 ಮಂದಿ ಕಾರ್ಮಿಕರು ಸಾವನ್ನಪ್ಪಿದ್ರು. RBI ವಿತ್ತೀಯ ನೀತಿ ಪ್ರಕಟಿಸಿದ್ದು ರೇಪೋ ದರವನ್ನು ಯಥಾಸ್ಥಿತಿ ಕಾಯ್ದುಕೊಂಡಿದೆ. 5.5% ತಟಸ್ಥ ನಿಲುವು ಕಾಯ್ದುಕೊಳ್ಳಲಾಗಿದೆ. ಈ ಮೂಲಕ ಅಮೆರಿಕದ ಸುಂಕದ ಸಮಸ್ಯೆಗಳು ಮತ್ತು ಭೌಗೋಳಿಕ ಬೆಳವಣಿಗೆಗಳ ನಡುವೆ ಕಾದು ನೋಡುವ ತಂತ್ರ ಅಳವಡಿಸಿಕೊಳ್ಳಲಿದೆ. 2026-27ನೇ ಸಾಲಿನ ಮೊದಲ ತ್ರೈಮಾಸಿಕದಲ್ಲಿ ಹಣದುಬ್ಬರ 4.5% ಇರುತ್ತೆ ಅಂತ ಅಂದಾಜು ಮಾಡಲಾಗಿದೆ.
ಫಿಲಿಪೈನ್ಸ್ನಲ್ಲಿ 6.9 ತೀವ್ರತೆಯ ಭೂಕಂಪ ಸಂಭವಿಸಿದೆ. ದುರಂತದಲ್ಲಿ ಕಟ್ಟಡಗಳ ಅಡಿ ಸಿಲುಕಿ 49 ಜನ ಮೃತಪಟ್ಟಿದ್ದು ಅನೇಕರು ಗಾಯಗೊಂಡಿದ್ದಾರೆ. ಭೂಮಿಯ 5 ಕಿಲೋಮೀಟರ್ ಆಳದಲ್ಲಿ ಭೂಕಂಪದ ಕೇಂದ್ರ ಬಿಂದು ದಾಖಲಾಗಿದೆ. ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದ್ದು ಸಮರೋಪಾದಿಯಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಏಷ್ಯಾ ಕಪ್ ಪ್ರದಾನ ಮಾಡದೆ ಮೊಂಡಾಟವಾಡ್ತಾ ಇದ್ದ ಮೊಹಿಸಿನ್ ನಖ್ವಿ ಬಿಸಿಸಿಐ ಮುಂದೆ ಕ್ಷಮೆ ಕೇಳಿದ್ದಾನೆ. ಅಷ್ಟೇ ಅಲ್ಲ, ಏಷ್ಯಾ ಕಪ್ ಕೊಡದೆ ನಖ್ವಿ ಸಾಕಷ್ಟು ನಾಟಕನೂ ಮಾಡಿದ್ರು. ಬಿಸಿಸಿಐ ದೂರು ದಾಖಲು ಮಾಡ್ತಾ ಇದ್ದಂಗೆ ಏಷ್ಯಾ ಕಪ್ ಹಸ್ತಾಂತರವಾಗಿದ್ದು ಶೀಘ್ರದಲ್ಲೇ ದುಬೈನಿಂದ ಭಾರತಕ್ಕೆ ಏಷ್ಯಾ ಕಪ್ ಬರಲಿದೆ. ಹಾವೇರಿ ಜಿಲ್ಲೆಯ ದೇವರಗುಡ್ಡ ಮಾಲತೇಶ್ವರ ಕಾರಣಿಕೋತ್ಸವದಲ್ಲಿ ಗೋರಬಪ್ಪ ನಾಗಪ್ಪ ಭವಿಷ್ಯ ನುಡಿದಿದ್ದಾರೆ. ಈ ವರ್ಷ ಉತ್ತಮ ಹಿಂಗಾರು ಮಳೆ, ಸಮೃದ್ಧಿ ಬೆಳೆ ಹಾಗೂ ನಾಡಿಗೆ ಒಳಿತಾಗಲಿದೆ ಅಂತ ತಿಳಿಸಿದ್ದಾರೆ. ಮೈಲಾರ ಕಾರಣಿಕ ಮುಂಗಾರು ಮಳೆ ಹೇಳಿದ್ರೆ ದೇವರಗುಡ್ಡ ಕಾರಣಿಕ ಹಿಂಗಾರು ಭವಿಷ್ಯ ನುಡಿಯುತ್ತೆ. ಇಲ್ಲಿನ ಸಂಪ್ರದಾಯವಾಗಿದೆ. ದೇಶದ ಅನೇಕ ರಾಜ್ಯಗಳಲ್ಲಿ 57 ಹೊಸ ಕೇಂದ್ರೀಯ ವಿದ್ಯಾಲಯಗಳ ಆರಂಭಕ್ಕೆ ಕೇಂದ್ರದ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ಸಿಕ್ಕಿದೆ. ಇದರಿಂದ 86,000 ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ. 2026-27ರಿಂದ 9 ವರ್ಷಗಳ ಅವಧಿಯಲ್ಲಿ 57 ಹೊಸ ಕೆವಿಗಳ ಸ್ಥಾಪನೆ ಆಗಲಿದ್ದು ಒಟ್ಟು 55,863 ಕೋಟಿ ವೆಚ್ಚ ಆಗಲಿದೆ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಸಂಭ್ರಮ ಕಳೆಗಟ್ಟಿದೆ. ಮೈಸೂರು ಅರಮನೆ ಮಧುಬನಗೆತ್ತಿಯಂತೆ ಸಜ್ಜಾಗಿದೆ. ಇಂದು ಅರಮನೆ ಅಂಗಳದಲ್ಲಿ ರಾಜ ಯದುವೀರ್ ಭರ್ಜರಿಯಾಗಿ ಆಯುಧ ಪೂಜೆ ನೆರವೇರಿಸಿದರು. ನಾಳೆ ಅರಮನೆ ಅಂಗಳದಲ್ಲಿ ಐತಿಹಾಸಿಕ ಜಂಬೂ ಸವಾರಿ ಸಾಗಲಿದ್ದು ಗತವೈಭವ ಕಣ್ತುಂಬಿಕೊಳ್ಳಲು ಜನ ಕಾಯ್ತಿದ್ದಾರೆ. ಹೇಗಿದೆ ದಸರಾ ಸಿದ್ಧತೆಗಳು? ಇವತ್ತು ಮೈಸೂರಲ್ಲಿ ಏನೇನಾಯಿತು ಅಂತ ತೋರಿಸ್ತೀವಿ. ವಿಶ್ವವೇ ಕಾಯ್ತಿದ್ದ ನಾಡಹಬ್ಬ ದಸರಾ ಬಂದೇ ಬಿಟ್ಟಿದೆ. ಅರಮನೆ ಅಂಗಳದಲ್ಲಿನ ಗತವೈಭವ ಮರುಕಳಿಸೋ ಕ್ಷಣವೂ ಕೂಡ ಸಮೀಪಿಸಿದೆ. ಅಂಬಾರಿಯಲ್ಲಿ ಕುಳಿತ ತಾಯಿ ಚಾಮುಂಡೇಶ್ವರಿ ಅರಮನೆ ಅಂಗಳದಲ್ಲಿ ಜಂಬೂ ಸವಾರಿ ಹೋಗೋದಕ್ಕೂ ಅಣಿಯಾಗಿದ್ದಾಳೆ. ಇವತ್ತೊಂದು ರಾತ್ರಿ ಕಳೆದ್ರೆ ಸಾಕು, ಬೆಳಗಾಗೋದ್ರೊಳಗೆ ವಿಜಯದಶಮಿಯ ಸಂಭ್ರಮ ಇಡೀ ಕರುನಾಡಲ್ಲಿ ಜೋರಾಗಲಿದೆ. ಇವತ್ತು ಆಯುಧ ಪೂಜೆಯ ದಿನ. ಹೀಗಾಗಿ ಅರಮನೆ ಅಂಗಳದಲ್ಲಿ ಭರ್ಜರಿಯಾಗಿ ಆಯುಧ ಪೂಜೆ ನೆರವೇರಿಸಲಾಯಿತು. ಅರಮನೆಯ ಕಲ್ಯಾಣ ಮಂಟಪದಲ್ಲಿ ಆಯುಧಗಳಿಗೆ ರಾಜ ಯದುವೀರ್ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಬಂಗಾರದ ಬಣ್ಣದ ಶೇರ್ವಾನಿ ಹಾಗೂ ಪರ್ಪಲ್ ಕಲರ್ ಪೇಟಾ ತೊಟ್ಟ ಯದುವೀರ್ ಮಿರಮಿರ ಮಿಂಚುತ್ತಾ ಇದ್ರು. ಮೊದಲು ಆಯುಧಗಳಿಗೆ ಪೂಜೆ, ನಂತರ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸು ಸೇರಿದಂತೆ ಅರಮನೆಯ ಎಲ್ಲಾ ವಾಹನಗಳಿಗೆ ಪೂಜೆ ನೆರವೇರಿಸಲಾಯಿತು. ಈ ಎಲ್ಲ ಗತವೈಭವದ ದೃಶ್ಯಗಳನ್ನ ಯದುವೀರ್ ಪತ್ನಿ ತ್ರಿಷಿಕಾ ಕುಮಾರಿ ಒಡೆಯರ್ ಹಾಗೂ ಪುತ್ರ ಆದ್ಯವೀರ್ ಒಡೆಯರ್ ಅರಮನೆಯ ಕಿಟಕಿಯಿಂದಲೇ ಕಣ್ತುಂಬಿಕೊಂಡ್ರು. ದಸರಾ ಹಬ್ಬದಲ್ಲಿ ನಂದಿಧ್ವಜ ಪೂಜೆ ಕೂಡ ತುಂಬಾ ಆಕರ್ಷಣೆಯಾಗಿರುತ್ತೆ. ಹೀಗಾಗಿ ಮಹದೇವಪ್ಪ ಕುಟುಂಬಸ್ಥರು ತಮ್ಮ ಮನೆ ಬಳಿಯೇ ನಂದಿ ಧ್ವಜಕ್ಕೆ ಪೂಜೆ ನೆರವೇರಿಸಿದ್ರು. ನಾಳೆ ಕೋಟೆ ಆಂಜನೇಯ ದೇಗುಲದ ಮುಂಭಾಗದಲ್ಲಿ ಸಿಎಂ, ಡಿಸಿಎಂ ಸೇರಿದಂತೆ ಗಣ್ಯರು ಭಾಗಿಯಾಗಲಿದ್ದು ಕುಂಭಲಗ್ನದಲ್ಲಿ ಪೂಜೆ ನೆರವೇರಲಿದೆ. ಈ ವೇಳೆ ಸಿಎಂ, ಡಿಸಿಎಂಗೆ ಅವರ ಮನೆ ದೇವರುಗಳ ಪಂಚಲೋಹದ ಮೂರ್ತಿಯನ್ನ ಉಡುಗೊರೆಯಾಗಿ ನೀಡಲಾಗುತ್ತೆ. ಸಿಎಂ ಸಿದ್ದರಾಮಯ್ಯನವರಿಗೆ ಗೌರವಪೂರ್ವಕವಾಗಿ ಒಂದು ಗೌರವ ಕಾಣಿಕೆಯನ್ನು ಕೊಡಬೇಕು ಅಂತೇಳಿ ಮೈಸೂರಿನ ಶಿಲ್ಪಿ ರಾಜೇಶ್ ಅವರು ಒಂದು ಸ್ಮರಣಿಕೆಯನ್ನು ರೆಡಿ ಮಾಡಿದ್ದಾರೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರ ಮನೆ ದೇವರಾದಂತಹ ಸಿದ್ದರಾಮೇಶ್ವರ ಡಿಸಿಎಂ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರ ಮನೆ ದೇವರಾದಂತಹ ಕೆಂಕೇರಮ್ಮ ಏನಿದೆ ಆ ದೇವರನ್ನ ಒಳಗೆ ಕೂರಿಸಿ ಮಂಟಪವನ್ನ ನಿರ್ಮಾಣ ಮಾಡಿರುವಂತದ್ದು. ಮಾವುತರು ಕಾವಾಡಿಗರಿಗೆ ಭರ್ಜರಿ ಔತಣಕೂಟ. ದಸರಾ ಹಬ್ಬದ ಪ್ರಯುಕ್ತ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮಾವುತರು ಕಾವಾಡಿಗರಿಗೆ ಔತಣಕೂಟ ಆಯೋಜಿಸಿದ್ರು. ಅರಮನೆ ಅಂಗಳದಲ್ಲಿ ಮಾವುತರು ಕಾವಾಡಿಗಳಿಗೆ ಶೋಭಾ ಕರಂದ್ಲಾಜೆಯೇ ಊಟ ಬಡಿಸಿದ್ದಾರೆ. ಮಾವುತರು ಮತ್ತು ಕಾವಾಡಿಗರಿಗೆ ಉಪಹಾರವನ್ನು ಕೊಡುವಂತ ಒಂದು ಪದ್ಧತಿಯನ್ನ ನಾವು ಮುಂದುವರಿಸಿದೀವಿ. ಯಾರು ನಮ್ಮ ದಸರಾ ಆನೆಯನ್ನ ಅತ್ಯಂತ ಚೆನ್ನಾಗಿ ನೋಡ್ಕೊಂತಾರೆ, ಇಲ್ಲಿ ದಸರಾದಲ್ಲಿ ಭಾಗವಹಿಸಿ ತಾಯಿ ಚಾಮುಂಡಿಯನ್ನ ಆನೆಯಲ್ಲಿ ಹೊರಿಸಿ ವಾಪಸ್ ಹೋಗುವಂತ ಸಂದರ್ಭದಲ್ಲಿ ಇವತ್ತು ಮಾಹುತರು ಮತ್ತು ಕಾವಾಡಿಗರು ಅವರ ಮಕ್ಕಳು ಖುಷಿಯಾಗಿದ್ದಾರೆ. ಅವರ ಮಕ್ಕಳನ್ನು ಮಾತಾಡ್ಸಕ್ಕೆ ಖುಷಿಯಾಗಿದೆ.
ನಂದಿ ಧ್ವಜ ಉದ್ಘಾಟನೆ ಬಳಿಕ 57ಕ್ಕೂ ಹೆಚ್ಚು ಸ್ತಬ್ಧ ಚಿತ್ರಗಳ ಮೆರವಣಿಗೆ ಸಾಗಲಿವೆ. ರಾಜ್ಯದ 31 ಜಿಲ್ಲೆಗಳ ಸ್ತಬ್ಧ ಚಿತ್ರಗಳ ಜೊತೆಗೆ ಕೇಂದ್ರ, ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಸ್ತಬ್ಧ ಚಿತ್ರಗಳು ಸಾಗಲಿವೆ. ಜಂಬೂ ಸವಾರಿಯ ಪ್ರಮುಖ ಆಕರ್ಷಣೆ ಅಂತ ಹೇಳಿದ್ರೆ ಅದು ಟ್ಯಾಬ್ಲೋಗಳು. ನೀವು ದೃಶ್ಯದಲ್ಲೂ ಸಹ ಗಮನಿಸ್ತಾ ಇರಬಹುದು. ಈಗಾಗಲೇ ಮೈಸೂರಿನ APMC ಏನಿದೆ ಅಲ್ಲಿ ಟ್ಯಾಬ್ಲೋಗಳ ಅಂತಿಮ ಹಂತದ ಸಿದ್ಧತೆಗಳು ಭರದಿಂದ ಸಾಗ್ತಾ ಇರುವಂತದ್ದು. ಅಂಬಾರಿ ಹೊರಲು ಅಭಿಮನ್ಯು ಪಡೆ ರೆಡಿ. ಐತಿಹಾಸಿಕ ಜಂಬೂ ಸವಾರಿಗೆ ಇನ್ನೇನು ಕ್ಷಣಗಣನೆ ಶುರುವಾಗಿದೆ. ದಸರಾದ ಮೇನ್ ಅಟ್ರಾಕ್ಷನ್ ಅಂದ್ರೇನೆ ಜಂಬೂ ಸವಾರಿ. ಚಾಮುಂಡಿ ದೇವಿಯನ್ನ ಚಿನ್ನದ ರಥದಲ್ಲಿ ಹೊತ್ತು ಸಾಗೋ ಗಜಪಡೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ 2 ಕಣ್ಗಳು ಸಾಲಲ್ಲ. ಸತತವಾಗಿ 6ನೇ ಬಾರಿಗೆ ಕ್ಯಾಪ್ಟನ್ ಅಭಿಮನ್ಯು ಅಂಬಾರಿ ಹೊರಲಿದ್ದಾನೆ. ಹೀಗಾಗಿನೇ ಆನೆಗಳಿಗೆ ಸ್ನಾನ ಮಾಡಿಸಿ ವಿಶ್ರಾಂತಿ ನೀಡಲಾಗಿದೆ. ನಾಳೆ ಕುಂಭಲಗ್ನದಲ್ಲಿ ಜಂಬೂ ಸವಾರಿಗೆ ಚಾಲನೆ. ಜಂಬೂ ಸವಾರಿ ನೋಡೋದಕ್ಕೆ ಲಕ್ಷಾಂತರ ಜನ ಕಾದು ಕುಳಿತಿದ್ದಾರೆ. ನಾಳೆ ಮಧ್ಯಾಹ್ನ 1 ಗಂಟೆ 1 ನಿಮಿಷದಿಂದ 1 ಗಂಟೆ 16 ನಿಮಿಷಕ್ಕೆ ಸಲ್ಲುವ ಶುಭ ಧನುರ್ಲಗ್ನದಲ್ಲಿ ನಂದಿ ಧ್ವಜ ಪೂಜೆ ನೆರವೇರಲಿದೆ. ನಂತರ ಸಂಜೆ 4:42ರಿಂದ 5:16ರ ನಡುವಿನ ಕುಂಭಲಗ್ನದಲ್ಲಿ ಜಂಬೂ ಸವಾರಿಗೆ ಚಾಲನೆ ಸಿಗಲಿದೆ. ಕ್ಯಾಪ್ಟನ್ ಅಭಿಮನ್ಯು 6ನೇ ಬಾರಿಗೆ ಜಂಬೂ ಸವಾರಿ ಹೊತ್ತು ಬನ್ನಿ ಮಂಟಪದ ಕಡೆ ಹೆಜ್ಜೆ ಹಾಕಲಿದ್ದಾನೆ. ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ರಾಜವಂಶಸ್ಥ ಯದುವೀರ್, ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ HC ಮಹದೇವಪ್ಪ ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಲಿದ್ದಾರೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ತವರಿನಲ್ಲೇ 8ನೇ ಬಾರಿಗೆ ದಸರಾ ಉದ್ಘಾಟಿಸುವ ಮೂಲಕ ಅತಿ ಹೆಚ್ಚು ಬಾರಿ ದಸರಾ ಉದ್ಘಾಟನೆ ಮಾಡಿದ ಕೀರ್ತಿಗೂ ಭಾಜನರಾಗಿದ್ದಾರೆ. ಅರಮನೆ ಸುತ್ತಮುತ್ತ ಖಾಕಿ ಸರ್ಪಗಾವಲು. ಜಂಬೂ ಸವಾರಿ ನೋಡೋದಕ್ಕೆ ಅಂತಾನೆ ದೇಶದ ಮೂಲೆ ಮೂಲೆಯಿಂದ ಕೋಟ್ಯಾಂತರ ಜನ ಬರ್ತಾರೆ. ಹೀಗಾಗಿ ಅರಮನೆ ಅಂಗಳದಲ್ಲಿ 30,000 ಆಸನದ ವ್ಯವಸ್ಥೆ ಮಾಡಲಾಗಿದೆ. ಅರಮನೆ ಸುತ್ತಮುತ್ತ ಹಾಗೂ ಜಂಬೂ ಸವಾರಿ ಸಾಗುವ ಮಾರ್ಗದಲ್ಲಿ ಹದ್ದಿನ ಕಣ್ಣಿಡಲಾಗಿದ್ದು 2 DIG, 27 SP, 989 DYSP, ACP, ಇನ್ಸ್ಪೆಕ್ಟರ್ ಸೇರಿದಂತೆ ಸಾವಿರಾರು ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ. ಇವತ್ತು ಆಯುಧ ಪೂಜೆ ಆಗಿರೋದ್ರಿಂದ ಇಡೀ ಕರುನಾಡಲ್ಲಿ ಆಯುಧ ಪೂಜೆಯ ಸಂಭ್ರಮ ಜೋರಾಗಿದೆ. ಉತ್ತರ ಕನ್ನಡದ ಕಾರವಾರ, ಶಿವಮೊಗ್ಗ ಹಾಗೂ ಬೆಂಗಳೂರಲ್ಲಿ ಅದ್ಧೂರಿ ಆಯುಧ ಪೂಜೆ ಮಾಡಿದ್ರು. ಒಟ್ನಲ್ಲಿ ಅರಮನೆ ನಗರಿಯಲ್ಲಿ ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗ್ತಾ ಇದ್ದು ಜಂಬೂ ಸವಾರಿ ವೀಕ್ಷಣೆಗೆ ಪ್ರವಾಸಿಗರ ದಂಡೇ ಹರಿದು ಬರ್ತಿದೆ. ಇನ್ನೇನಿದ್ರೂ ಮೈಸೂರಿನ ಗತ ವೈಭವವನ್ನ ಕಣ್ತುಂಬಿಕೊಳ್ಳೋದಷ್ಟೇ ಬಾಕಿ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ KS, ನ್ಯೂಸ್ 18 ಮೈಸೂರು. ಉತ್ತರ ಕರ್ನಾಟಕದಲ್ಲಿ ಭೀಮಾ ನದಿಯ ಆರ್ಭಟಕ್ಕೆ ಊರೂರೇ ಮುಳುಗೋಗಿದ್ದಾವೆ. ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಕೂಡ ವೈಮಾನಿಕ ಸಮೀಕ್ಷೆ ನಡೆಸಿ ಪರಿಹಾರವನ್ನು ಘೋಷಣೆ ಮಾಡಿದ್ರು. ಆದರೆ ಪರಿಹಾರ ಯಾವಾಗ ಸಿಗುತ್ತೆ ಅಂತ ಸಂತ್ರಸ್ತರು ಕಾಯ್ತಿದ್ದಾರೆ. ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಭೀಮೆಯೇ ಜೀವನಾಡಿ. ಭೀಮೆ ಉಕ್ಕಿ ಹರಿದ್ರೇನೆ ಬೆಳೆ ಜೊತೆಗೆ ಜೀವ ಕಳೆಯು ಸೃಷ್ಟಿಯಾಗೋದು. ಹೀಗಾಗಿನೇ ಭೀಮೆಯನ್ನೇ ನಂಬಿಕೊಂಡು ಭೀಮಾ ನದಿ ತಟದಲ್ಲಿ ಲಕ್ಷಾಂತರ ಮಂದಿ ಬದುಕನ್ನ ಕಟ್ಕೊಂಡಿದ್ದಾರೆ. ಆದರೆ ಈ ಬಾರಿ ಭೀಮೆ ರೌದ್ರಾವತಾರ ತಾಳಿದ್ದಾಳೆ. ಒಂದ್ ಕಡೆ ರಾಜ್ಯದಲ್ಲಿ ಸುರಿತಾ ಇರುವಂತ ಮಳೆ, ಇನ್ನೊಂದು ಕಡೆ ಮಹಾರಾಷ್ಟ್ರ ಮಳೆ. ಎಲ್ಲ ದಿಕ್ಕಿನಲ್ಲೂ ನುಗ್ಗಿ ಬರ್ತಾ ಇರುವಂತ ನೀರು ಭೀಮೆಯನ್ನ ಹುಚ್ಚೆದ್ದು ಹರಿಯುವಂತೆ ಮಾಡಿದೆ. ಕಲಬುರಗಿ, ವಿಜಯಪುರ, ಯಾದಗಿರಿಯಲ್ಲಿ ಭೀಮಾ ನದಿಯ ಪ್ರವಾಹವೇ ಸೃಷ್ಟಿಯಾಗಿದೆ. ಕಣ್ಣಾಯಿಸಿದಷ್ಟು ದೂರವೂ ನೆರೆ ನರಕವೇ ಕಾಣ್ತಾ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ಭೀಮಾ ನದಿಯ ಅಬ್ಬರ ನಿಲ್ಲುವ ಹಾಗೆ ಕಾಣ್ತಾ ಇಲ್ಲ. ಕಳೆದೊಂದು ವಾರದಿಂದ ಬಿಟ್ಟು ಬಿಡದೆ ಸುರಿತಾ ಇರುವಂಥ ಮಳೆಯಿಂದಾಗಿ ಊರುಗಳೇ ಮುಳುಗಿ ಹೋಗಿವೆ. ಸಾವಿರಾರು ಎಕರೆ ರೈತರ ಜಮೀನು ಜಲಾವೃತವಾಗಿದ್ದು ಅಪಾರ ಪ್ರಮಾಣದ ಬೆಳೆ ಸರ್ವನಾಶವಾಗಿದೆ. ಇನ್ನೊಂದು ವಾರ ಕಳೆದಿದ್ರೆ ಕಬ್ಬು ಬೆಳೆಯನ್ನ ಕಟಾವು ಮಾಡಬೇಕಾಗಿತ್ತು. ಆದ್ರೀಗ ಮೊಳಕಾಲೆತ್ತರಕ್ಕೆ ನೀರು ನಿಂತಿದೆ. ಕೈಗೆ ಬಂದ ಬೆಳೆ ಬಾಯಿಗೆ ಬಾರದಂತಾಗಿದೆ ಅಂತ ಸರಡಗಿ ಗ್ರಾಮಸ್ಥರು ಕಣ್ಣೀರಿಡ್ತಿದ್ದಾರೆ. ದೀಪಾವಳಿ ಟೈಮಿಗೆ ಕಟಾವು ಹೋಗ್ತೀವಿ ಸರ್. ಇದು ಮಳೆ ಯಾವಾಗ ಮಳೆ ಬರ್ತದೆ ಹೊಳಿ ಬಂದಾಗ ಹಿಂಗೆ ಲಾಸೇ ಆಲತ್ತ ಸರ್. ಪೂರಾ ಲಾಸ್ ಎಲ್ಲ ನೋಡ್ರಿ. ಈಗ ಪೂರ ಎಲ್ಲಿ ಬೇಕಲ್ಲಿ ನೀರೇ ಕಾಣ್ತಾ 15 ದಿನದಾಗ ಈಗ ಬೆಳೆ ಹೋಗ್ತಾವ್ರಿ. ಅದು ಕಟಾಯಿ ಆತಿತ್ತು, ಪೂರಾ ಲಾಸ್ ಆಗಿ ಹೋಗ್ಯದ. ಒಂದು ಈಗ ಸದ್ಯಕ್ಕೆ 20 ಎಕರೆ ನೀರಲ್ಲಿದೆ. ಆದರೆ ಏನೂ ಇಲ್ಲ ಅಂದ್ರೆ ಒಂದು 500 ಎಕರೆ ಕಬ್ಬಿಗೆ ಜಲಾವೃತ ಆಗಿದೆ. ಈ ಬ್ಯಾಕ್ ಸೈಡ್ ಮತ್ತೆ ಊರು ಮುಂದೆ ಭಾಳಷ್ಟು ಸಾಕಷ್ಟು ಏನೂ ಇಲ್ಲ ಅಂದ್ರೆ 1000 ಎಕರೆ ಕಬ್ಬು ನಾಶ ಆಗಿದೆ ನಮ್ಮ ಊರಲ್ಲಿ. ತುಂಬ ನಷ್ಟ ಆಗಿದೆ. ರೈತರಿಗೆ ಯಾರು ಕೇಳೋರು ಇಲ್ಲ. ಇಲ್ಲಿ ಅಧಿಕಾರಿಗಳು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ರೈತರ ಸಮಸ್ಯೆಗೆ ಯಾರೂ ಸ್ಪಂದನೆ ಮಾಡೋರು ಇಲ್ಲ.
ಊರು ಸುತ್ತಲೂ ತಡೆಗೋಡೆ ಆಯ್ತಂದ್ರೆ ನೀರಿನಿಂದ ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ. ಪ್ರತಿಯೊಬ್ಬ ರೈತನಿಗೂ ಎಕರೆಕ್ಕೆ 25,000 ರೂಪಾಯಿ ಪರಿಹಾರ ಕೊಡಬೇಕು. ಎಷ್ಟು ದಿನ ಅಬ್ಬರಿಸ್ತಾ ಇದ್ದಂತ ಮಳೆರಾಯ ನಿನ್ನೆಯಿಂದ ಕೊಂಚ ತಗ್ಗಿದ್ದಾನೆ. ಆದರೆ ಊರನ್ನ ಆವರಿಸಿರುವಂತ ನೆರೆ ಮಾತ್ರ ತಗ್ಗುವ ಹಾಗೆ ಕಾಣ್ತಾ ಇಲ್ಲ. ಕಲಬುರಗಿಯ ಮುತ್ತುಗ ಗ್ರಾಮದ ಜನರ ಬದುಕು ಅಕ್ಷರಶಃ ನರಕವಾಗಿದೆ. ಮಳೆ ಅಬ್ಬರ ಕಡಿಮೆ ಆಗಿರೋದ್ರಿಂದ ಎಷ್ಟು ದಿನ ಕಾಳಜಿ ಕೇಂದ್ರದಲ್ಲಿದ್ದಂಥವರು ತಮ್ಮ ತಮ್ಮ ಮನೆಗೆ ವಾಪಸ್ ಬರ್ತಾ ಇದ್ದಾರೆ. ಆದರೆ ಇಡೀ ಮನೆಯಲ್ಲಿ ಕೆಸರು ತುಂಬಿದ್ದು ಮನೆಯನ್ನ ಕ್ಲೀನ್ ಮಾಡೋದೇ ದೊಡ್ಡ ಸಾಹಸವಾಗಿದೆ. ಸಂಗ್ರಹಿಸಿಟ್ಟಿದ್ದಂಥ ದವಸ ಧಾನ್ಯಗಳೆಲ್ಲ ನೀರು ಪಾಲಾಗಿದ್ದು 3 ದಿನಗಳ ಕಾಲ ಇಡೀ ಊರನ್ನ ಪ್ರವಾಹ ಆವರಿಸಿದ್ರೂ ನಮ್ಮ ಸಂಕಷ್ಟ ಕೇಳೋಕೆ ಯಾರು ಬರಲಿಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಗ್ರಾಮ ಸಂಪೂರ್ಣವಾಗಿ ಕಳೆದ 3 ದಿನಗಳಿಂದ ಜಲಾವೃತ ಆಗಿತ್ತು. ಈಗ ಏನಂತಂದ್ರೆ ಈ ಒಂದು ಗ್ರಾಮ ಈಗ ನೀರಿನ ಪ್ರವಾಹ ಸ್ವಲ್ಪ ಕಡಿಮೆ ಆಗಿದ್ದರಿಂದ ಜನ ಏನಂದ್ರೆ ಇಲ್ಲಿಂದ ಬೇರೆಡೆ ಶಿಫ್ಟ್ ಆಗಿದ್ರು. ಅವ್ರಿಗೆ ವಾಪಸ್ ಬರ್ತಾ ಇದ್ದಾರೆ. ವಾಪಸ್ ಬಂದು ಈಗ ನನ್ನ ಬಲಭಾಗದಲ್ಲಿ ನೋಡಬಹುದು, ಈಗ ಎಲ್ಲರೂ ಕೂಡ ಏನು ನಿರಾಶ್ರಿತರು ಏನು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಅನ್ನ ಮಾಡಲಾಗಿತ್ತು. ಅವರೆಲ್ಲರೂ ಕೂಡ ಈಗ ತಮ್ಮ ತಮ್ಮ ಮನೆಗೆ ಬರ್ತಾ ಇದ್ದಾರೆ. ಜೋಳ ಲಾಸ್ ಆಗಿದೆ, ಅಕ್ಕಿ ಲಾಸ್ ಆಗಿದೆ, ಸೊಸೈಟಿ ಅಕ್ಕಿ ತಂದು ತಿನ್ಬೇಕಂದ್ರೆ ಭೀ ಮನೇಲಿಲ್ಲ, ಎಲ್ಲ ಲಾಸ್ ಆಗಿದೆ ಸರ್. ಬಡವರು ಈಗ ಏನು ಮಾಡೋದು ಅಂತೇಳಿ ಸುಮ್ ಕುಂತೀವಿ ಸರ್. 4 ಬಾರಿ ಕರೆ ನಾನು ತಹಸೀಲ್ದಾರ್ ಅವ್ರಿಗೆ ಮಾಡಿದ್ದೆ, ಮಾಡಿದ್ರು ಅದಕ್ಕೆ ಸ್ಪಂದಿಸ್ತಕ್ಕಂಥದ್ದು ಯಾವುದೇ ಅವರು ಕೆಲಸವನ್ನು ಮಾಡಿಲ್ಲ. ಹಾಗೆ ಮತ್ತು ಪಿ ಡಿ ಅವ್ರಿಗೆ ಕರೆ ಮಾಡ್ತಂತ್ರ ಅವ್ರು ಸ್ಪಂದಿಸಿದ್ರು, ಊರಿಗೆ ಬಂದರು, ಗಂಜಿ ಕೇಂದ್ರವನ್ನು ಸ್ಥಾಪನೆ ಮಾಡೋದು. ಆದರೂ ಹೊರತಾಗಿ ಈ ಭಾಗಕ್ಕೆ ಶಾಸಕರು ಮತ್ತು ನಮ್ಮ ಉಸ್ತುವಾರಿ ಮಿನಿಸ್ಟ್ರು ಪ್ರಿಯಾಂಕಾ ಸಾಹೇಬರು ಬರಬೇಕಾಗಿತ್ತು, ಬಂದಿಲ್ಲ. ನಮ್ಮಂತರ ಏನೋ ಇದು ಕಿಟ್ಟು ಏನೋ ಕೊಟ್ಟಿಲ್ಲ ಸರ್. ಮನೆ ಬಂದು ಖಾಲಿ ಮನೆ ನೀರು ಉಕ್ಕಿಸಲಿಕ್ಕೆ ಬಂದು ಮನೆಯಲ್ಲಿ ಖಾಲಿ ಆಧಾರ್ ಕಾರ್ಡ್ ಯಾರ ಹೆಸರಲ್ಲಿ ಅವರು ಇಷ್ಟೇ ತೊಂದಾಗ್ಯಾರ ಸರ್. ಮತ್ತು ಅದ್ರ ಬಿಟ್ಟು ಮತ್ತೆ ಬೇರೆ ಏನೋ ಕೊಟ್ಟಿಲ್ಲ ಸರ್. ಮಳೆಗಾಲ ಶುರುವಾಯಿತು ಅಂದ್ರೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮಿರಗಿ ಗ್ರಾಮಸ್ಥರ ಸ್ಥಿತಿ ಆ ದೇವರಿಗೆ ಪ್ರೀತಿ ಎನ್ನುವಂತಾಗಿತ್ತೆ. ಕಳೆದ 15 ದಿನಗಳಿಂದ ಇಡೀ ಊರೇ ಜಲಾವೃತವಾಗಿದೆ. ಭೀಮಾ ನದಿ ಪಾತ್ರದಲ್ಲಿ ಈ ಊರೇ ಮೊದಲಿದೆ. ಹೀಗಾಗಿ ಭೀಮೆ ಅಬ್ಬರಿಸೋದಕ್ಕೆ ಶುರುವಾದರೆ ಮೊದಲು ಅಪೋಷಣೆ ಆಗೋದೇ ಮಿರಗಿ ಗ್ರಾಮ. 15 ದಿನಗಳಿಂದ ಇಡೀ ಊರಲ್ಲಿ ನೆರೆ ಹೊಕ್ಕಿದ್ದು ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚಾಗ್ತಾನೆ ಇದೆ. ಹೀಗಾಗಿ ಮನೆ ಮಠ ಬಿಟ್ಟು ತೆರಳಿರುವಂಥ ಜನ ಕಾಳಜಿ ಕೇಂದ್ರಗಳಲ್ಲಿ ಬದುಕನ್ನು ನಡೆಸ್ತಾ ಇದ್ದಾರೆ. ಕಳೆದ 15 ದಿನದಿಂದ ಈ ಗ್ರಾಮ ಪ್ರವಾಹಕ್ಕೆ ಸಿಲುಕಿ ಒದ್ದಾಡುವಂಥ ಪರಿಸ್ಥಿತಿ ಇರುವಂಥದ್ದು. ಈಗ ಗ್ರಾಮದಲ್ಲಿನ ಅಂಗಡಿಗಳಿವೆ, ಇವು ಕಳೆದ 15 ದಿನಗಳಿಂದ ಬಂದಿರುತ್ತದೆ. ಇದರಲ್ಲಿ ಹೋಟೆಲ್ಗಳಿವೆ, ಕಿರಾಣಿ ಅಂಗಡಿ ಇವೆ, ಜನರಲ್ ಸ್ಟೋರ್ಸ್ ಇವೆ. ಕಳೆದ 15 ದಿನಗಳಿಂದ ಇಲ್ಲಿ ನೀರು ಬಂದಿರೋ ಕಾರಣಕ್ಕೆ ಎಲ್ಲ ಅಂಗಡಿಗಳು ಬಂದ್ ಮಾಡಲಾಗಿದೆ. ಹಬ್ಬದ ಸಮಯದಲ್ಲೇ ವ್ಯಾಪಾರ ಮಾಡಬೇಕು ಅಂತ ಹೇಳಿ ಅವರೆಲ್ಲ ಮೆಟೀರಿಯಲ್ ಹಾಕೊಂಡಿದ್ರು. ಆದರೆ ಎಲ್ಲವೂ ಜಲಾವೃತವಾಗಿರೋ ಕಾರಣದಿಂದಾಗಿ ಅವರಿಗೆ ಮುಂದೆ ಏನು ಮಾಡಬೇಕು ಅನ್ನೋಂಥ ಪರಿಸ್ಥಿತಿ ಇರುವಂಥದ್ದು. ಯಾದಗಿರಿ ಜಿಲ್ಲೆಯಲ್ಲೂ ಭೀಮಾ ನದಿ ತಲ್ಲಣ ಸೃಷ್ಟಿ ಮಾಡಿದೆ. ನಿನ್ನೆಯಿಂದ ಭೀಮೆಯ ಪ್ರವಾಹ ತಗ್ಗಿದ್ರೂ ರೈತರಿಗೆ ಆತಂಕ ಮಾತ್ರ ದೂರವಾಗಿಲ್ಲ. ಭಾರಿ ಮಳೆಯಿಂದಾಗಿ ಸಾವಿರಾರು ಎಕರೆ ಭತ್ತದ ಬೆಳೆ ಸಂಪೂರ್ಣ ನಾಶವಾಗಿದ್ದು ವಡಗೇರ ತಾಲೂಕಿನ ನಾಯ್ಕಲ್ ಗ್ರಾಮಸ್ಥರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ವೈಮಾನಿಕ ಸಮೀಕ್ಷೆ ನಡೆಸಿದ್ರೆ ನಮ್ಮ ಕಷ್ಟ ಗೊತ್ತಾಗಲ್ಲ, ಸ್ಥಳಕ್ಕೆ ಬಂದು ಪ್ರವಾಹ ಪರಿಶೀಲನೆ ನಡೆಸಿ ಅಂತ ಸಿಎಂ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳೆಗಳೆಲ್ಲ ಹಾನಿಯಾಗ್ಯಾವ. ಆದ್ರೆ ನೀವು ಮ್ಯಾಗ್ಲಿಂತ ಹೆಲಿಕಾಪ್ಟರ್ಲಿಂತ ನೋಡಿದ್ರೆ ಕೆಳಗೆ ಬೆಳೆ ಕಾಣೋದಿಲ್ಲ. ಮುಖ್ಯಮಂತ್ರಿಗಳಾದರೂ ಕೆಳಗೆ ಬಂದು ನಿಂತು ನೋಡ್ರಿ ಬೆಳೆ ಏನಾಗ್ಯದ, ಮ್ಯಾಗ್ ನಿಂತು ನೋಡಿದ್ರೆ ಅಚ್ಚಗೆ ನೋಡ್ಕೊಂಡು ಹೋದ್ರೆ ಗೊತ್ತಾಗೋದಿಲ್ಲ. ನೀವು ಬರೀ ಗುಲ್ಬರ್ಗ ಡಿಸ್ಟಿಕ್ ನೋಡಿದ್ರೆ ಹೆಂಗೆ, ಯಾದಗಿರಿ ಡಿಸ್ಟಿಕ್ದಾಗನು ಯಾದಗಿರಿ ತಾಲೂಕುಗಳು, ವಡಗೇರಿ ತಾಲೂಕುಗಳು ಎಲ್ಲ ಮುಳುಗೋಗ್ಯಾವ. ನೀವು ಬಂದು ಬೆಳೆ ವೀಕ್ಷಣೆ ಮಾಡಿ ರೈತರಿಗೆ ತಕ್ಕ ಪರಿಹಾರ ಕೊಡಿಸಬೇಕು. ಯಾದಗಿರಿಯ ಹಲವು ಜಿಲ್ಲೆಗಳಲ್ಲಿ ಪ್ರವಾಹದ ಅಬ್ಬರವೇನೋ ತಗ್ಗಿದೆ. ಆದರೆ ನೆರೆ ನಿಂತಿದ್ದಂಥ ಊರುಗಳೆಲ್ಲ ಗಬ್ಬೆದ್ದು ನಾರೋದಕ್ಕೆ ಶುರುವಾಗಿವೆ. ಕಾಳಜಿ ಕೇಂದ್ರದಿಂದ ತಮ್ಮ ತಮ್ಮ ಊರಿಗೆ ತೆರಳುತ್ತಾ ಇರುವಂಥ ಜನರಿಗೆ ಸಾಂಕ್ರಾಮಿಕ ರೋಗದ ಭೀತಿ ಶುರುವಾಗಿದೆ. ಇಡೀ ಏರಿಯಾಗಳೇ ಕೊಳುಕು ವಾಸನೆ ಬರ್ತಾ ಇದ್ದು ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ. ಇನ್ನು ಬೀದರ್ ಜಿಲ್ಲೆಯಲ್ಲೂ ಮಳೆರಾಯನ ಆರ್ಭಟ ಕಮ್ಮಿಯಾಗಿದ್ದು ಜನ ನೆಟ್ಟುಸಿರನ್ನ ಬಿಡ್ತಿದ್ದಾರೆ. ಮಾಂಜ್ರಾ ನದಿ ಅಬ್ಬರ ನಿಧಾನಕ್ಕೆ ತಗ್ಗಿದ್ದು ಕಾಳಜಿ ಕೇಂದ್ರದಲ್ಲಿದ್ದಂಥ ಸಂತ್ರಸ್ತರು ತಮ್ಮ ತಮ್ಮ ಮನೆಗಳ ಕಡೆ ಮುಖ ಮಾಡಿದ್ದಾರೆ. ಸಾಲ ಸೋಲ ಮಾಡಿ ಬೆಳೆದಿದ್ದಂಥ ಬೆಳೆಗಳೆಲ್ಲ ಕೊಚ್ಚಿ ಹೋಗಿದ್ದು ಅಳಿದುಳಿದ ಬೆಳೆಯನ್ನ ಉಳಿಸಿಕೊಳ್ಳೋದಕ್ಕೆ ಇನ್ನಿಲ್ಲದ ಸರ್ಕಸ್ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಉತ್ತರ ಕರ್ನಾಟಕದಲ್ಲಿ ಇಷ್ಟು ದಿನ ಅಬ್ಬರಿಸ್ತಾ ಇದ್ದಂಥ ಮಳೆರಾಯ ಕೊನೆಗೂ ಕೃಪೆ ತೋರಿದ್ದಾನೆ. ನಿನ್ನೆಯಿಂದ ಮಳೆ ಅಬ್ಬರ ತಗ್ಗಿದ್ದು ಜನ ನಿಟ್ಟುಸಿರನ್ನ ಬಿಡೋದಕ್ಕೆ ಶುರು ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಇವತ್ತಿಗೆ 100 ವರ್ಷ ಪೂರೈಸಿದೆ. ದೆಹಲಿಯಲ್ಲಿ ಈ ಶತಮಾನೋತ್ಸವ ಕಾರ್ಯಕ್ರಮ ಕೂಡ ವಿಜೃಂಭಣೆಯಿಂದ ನಡೆಯಿತು. ಪ್ರಧಾನಿ ಮೋದಿ ಆರ್ಎಸ್ಎಸ್ ಪ್ರಮುಖರಾದ ದತ್ತಾತ್ರೇಯ ಹೊಸಬಾಳೆ ಮುಖ್ಯ ಅತಿಥಿಗಳಾಗಿದ್ದರು. ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಆರ್ಎಸ್ಎಸ್ ಬಗ್ಗೆ ಹೊಗಳಿದ್ರು. ಆರ್ಎಸ್ಎಸ್ ವಿರೋಧಿಸೋರನ್ನೂ ಕೂಡ ತೆಗಳಿದ್ರು. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ, ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ, ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ. ಆರ್ಎಸ್ಎಸ್ ಹಿಂದೂ ರಾಷ್ಟ್ರೀಯವಾದಿ ಸ್ವಯಂ ಸೇವಕ ಸಂಘ
ಹಿಂದುತ್ವ ಅನ್ನೋ ಅಡಿಪಾಯವನ್ನ ಹಾಕಿದ ಕೇಶವ ಬಲಿರಾಮ ಹೆಡ್ಗೇವಾರ್ ಅವರಿಂದ 1925 ಸೆಪ್ಟೆಂಬರ್ 27 ವಿಜಯದಶಮಿ ದಿನದಂದು RSS ಜನ್ಮವಾಯಿತು. ಹಿಂದೂ ಸಂಸ್ಕೃತಿ, ಹಿಂದೂ ಒಗ್ಗಟ್ಟು, ರಾಷ್ಟ್ರ ಸ್ವಾವಲಂಬನೆಯ ಕನಸಿನ ಆಶಯ ಹೊತ್ತ RSSಗೆ ಇವತ್ತು ಶತಮಾನೋತ್ಸವ. ಈ 100 ವರ್ಷಗಳ ಸಂಭ್ರಮವನ್ನ RSS ತುಂಬಾ ಚಿಕ್ಕದಾಗಿ ಚೊಕ್ಕದಾಗಿ ದೆಹಲಿಯಲ್ಲಿ ಹಮ್ಮಿಕೊಂಡಿತ್ತು. ಪ್ರಧಾನಮಂತ್ರಿ RSS ಸೇವಕರೂ ಆಗಿರುವ ನರೇಂದ್ರ ಮೋದಿ, RSS ಸರಕಾರ್ಯವಾಹ ದತ್ತಾತ್ರೇಯ ಹೊಸಬಾಳೆ ಸೇರಿ ಅತಿರಥ ಮಹಾರಥರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. RSSನ ಶತಮಾನೋತ್ಸವ ಸಮಾರಂಭದಲ್ಲಿ ದೇಶದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿಶೇಷವಾದ 100 ರೂಪಾಯಿ ನಾಣ್ಯವನ್ನ ಬಿಡುಗಡೆ ಮಾಡಲಾಯಿತು. 100 ರೂಪಾಯಿ ನಾಣ್ಯದ ಒಂದು ಬದಿಯಲ್ಲಿ ರಾಷ್ಟ್ರೀಯ ಲಾಂಛನವಿದ್ರೆ ಇನ್ನೊಂದು ಬದಿಯಲ್ಲಿ ಸಿಂಹ ಮತ್ತು ಸ್ವಯಂ ಸೇವಕರು ಭಕ್ತಿಯಿಂದ ನಮಸ್ಕರಿಸುವ ಭಾರತ ಮಾತೆಯ ಚಿತ್ರವಿದೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಭಾರತಾಂಬೆ ಚಿತ್ರ ಇರುವ ಭಾರತೀಯ ಕರೆನ್ಸಿ ಮೊದಲ ಬಾರಿಗೆ ಬಿಡುಗಡೆ ಮಾಡಲಾಯಿತು. ಇದೇ ಕಾರ್ಯಕ್ರಮದಲ್ಲಿ ಮೋದಿ RSS ಕೊಡುಗೆಗಳನ್ನು ಸ್ಮರಿಸಿದ್ರು. ಜೊತೆಗೆ RSS ಸುತ್ತ ದೇಶದ ಸುತ್ತ ಷಡ್ಯಂತ್ರಗಳಾಗ್ತಿವೆ ಅಂತ ಗುಡುಗಿದ್ರು. पंजाब की बाढ़, हिमाचल उत्तराखंड की आपदा, केरल के वायनाड की त्रासदी, हर जगह स्वयंसेवक सबसे पहले पहुंचने वालों में से एक रहते हैं. समाज में सदियों से घर कर चुकी जो बीमारियां हैं, जो ऊंच नीच की भावना है, जो कुप्रथाएं हैं, छुआछूत जैसी गंदगी भरी पड़ी है, ये हिंदू समाज की बहुत बड़ी चुनौती रही है. राष्ट्र साधना की इस यात्रा में ऐसा नहीं है कि संघ पर हमले नहीं हुए, संघ के खिलाफ साजिशें नहीं हुई. हमने देखा है कैसे आजादी के बाद भी संघ को कुचलने का प्रयास हुआ, जो हमारी एकता, हमारी संस्कृति और हमारी सुरक्षा पर सीधा प्रहार कर रहे हैं. अलगाववादी सोच, क्षेत्रवाद, कभी जाति, कभी भाषा को लेकर विवाद, कभी बाहरी शक्तियों द्वारा भड़काई गई विभाजनकारी प्रवृत्तियां, ये सब अनगिनत चुनौतियां हमारे सामने खड़ी है. सामाजिक समरसता को आज डेमोग्राफी में बदलाव के षड्यंत्र से, घुसपैठियों से भी बड़ी चुनौती मिल रही है. ये हमारी आंतरिक सुरक्षा और भविष्य की शांति से भी जुड़ा हुआ प्रश्न. ಇದಿಷ್ಟು ಪ್ರಧಾನಿ ಮೋದಿ ದೆಹಲಿಯ ಡಾಕ್ಟರ್ ಅಂಬೇಡ್ಕರ್ ಅಂತಾರಾಷ್ಟ್ರೀಯ ಕೇಂದ್ರದಲ್ಲಿ RSS ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಆಡಿದ ಮಾತು. ಏನೇ ಆಗಲಿ 1948, 1975, 1992ರಲ್ಲಿ RSS 3 ಬಾರಿ ನಿಷೇಧಕ್ಕೆ ಒಳಗಾಗಿತ್ತು. ನೋಂದಾಯಿತ ಸಂಸ್ಥೆಯಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿಲ್ಲ, ತ್ರಿವರ್ಣ ಧ್ವಜ ಹಾರಿಸಲ್ಲ, ಯಾವುದೇ ಹಣಕಾಸಿನ ಲೆಕ್ಕ ಕೊಡಲ್ಲ ಅನ್ನೋ ಅಪವಾದಗಳಿಗೂ ಸಿಲುಕಿದ್ದ RSS ಎಲ್ಲವನ್ನ ಮೆಟ್ಟಿ ನಿಂತು 100 ವರ್ಷ ಪೂರೈಸಿದೆ. ದೇಶದಲ್ಲೇ 83 ಶಾಖೆಗಳನ್ನು ಹೊಂದಿದ್ದು ಮಹಿಳೆಯರು, ಮಕ್ಕಳು, ವೃದ್ಧರವರೆಗೂ ಸ್ವಯಂ ಸೇವಕರನ್ನ ಹೊಂದಿದೆ ಅನ್ನೋದೇ ಹೆಮ್ಮೆಯ ವಿಷಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಜಗತ್ತಿಗೆ ನಾನೇ ಸರ್ವಶ್ರೇಷ್ಠ ನಾಯಕ ಅಂತ ಹೇಳಿಕೊಳ್ಳೋ ಡೊನಾಲ್ಡ್ ಟ್ರಂಪ್ ಅಮೆರಿಕ ಸರ್ಕಾರಿ ಕಚೇರಿಗಳನ್ನೇ ಸ್ಥಗಿತಗೊಳಿಸಿದ್ದಾರೆ. ಆರೋಗ್ಯ ಮಸೂದೆ ಜಟಾಪಟಿಯಲ್ಲಿ ಅಮೆರಿಕದ ಸರ್ಕಾರಿ ಕಚೇರಿಗಳನ್ನೇ ಮುಚ್ಚಿಸಿದ್ದಾರೆ. ಅಷ್ಟಕ್ಕೂ ಅಮೆರಿಕ ಶಟ್ ಡೌನ್ ನಿರ್ಧಾರ ಮಾಡಿದ್ಯಾಕೆ? ಅಮೆರಿಕದ ಈಗಿನ ಪರಿಸ್ಥಿತಿ ಹೇಗಿದೆ, ಏನಾಗ್ತಾ ಇದೆ ತೋರಿಸ್ತೀವಿ. Not been achieved, the bill upon reconsideration is not passed. The CR bill is very bad. I don't know, we'll probably have a shutdown. ಅಮೆರಿಕ ಸರ್ಕಾರವೇ ಸಂಪೂರ್ಣ ಸ್ಥಗಿತ. ಅಮೆರಿಕದಲ್ಲಿ ರಾಜಕೀಯ ಆರ್ಥಿಕ ಬಿಕ್ಕಟ್ಟು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹಠಮಾರಿತನಕ್ಕೆ ಅಮೆರಿಕ ಸರ್ಕಾರವೇ ಸಂಪೂರ್ಣ ಶಟ್ಡೌನ್ ಆಗಿದೆ. ಆರೋಗ್ಯ ಸೇವಾ ಅನುದಾನದ ಮಸೂದೆ ವಿಷಯದಲ್ಲಿ ಡೆಮಾಕ್ರೆಟಿಕ್ ಪಕ್ಷ ಮತ್ತು ರಿಪಬ್ಲಿಕನ್ ಪಕ್ಷದ ನಾಯಕರ ನಡುವಿನ ಕಿತ್ತಾಟದಿಂದ ಅಮೆರಿಕ ಸರ್ಕಾರವೇ ಬಾಗಿಲು ಹಾಕಿದೆ. ಇಡೀ ವಿಶ್ವಕ್ಕೆ ನಾನೇ ದೊಡ್ಡಣ್ಣ, ನನ್ನಿಂದಲೇ ಎಲ್ಲ ಅನ್ನೋ ಟ್ರಂಪ್ ನಿರ್ಧಾರಗಳು ಮತ್ತು ಟ್ರಂಪ್ ನಿರ್ಧಾರದ ವಿರುದ್ಧ ವಿರೋಧ ಪಕ್ಷಗಳು ಮಾಡ್ತಿರೋ ಸಮರದಿಂದ ಅಮೆರಿಕ ಸರ್ಕಾರವೇ ಸ್ಥಗಿತವಾಗಿದೆ. ಅಮೆರಿಕದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಟ್ರಂಪ್ ನಿರ್ಧಾರದಿಂದ ಮತ್ತೆ ಸಾಬೀತಾಗಿದೆ. We can do things during the shutdown that are irreversible, that are bad for them and irreversible by the
like cutting vast numbers of people out, cutting things that they like, cutting programs that they like. Trump admitted himself that he is using Americans as political pawns. He is admitting that he is doing the firing of people, if God forbid it happens. He's using Americans as pawns, as I said. Democrats do not want a shutdown. ಅಮೆರಿಕದಲ್ಲಿ ಒಂದು ಸಣ್ಣ ಮಸೂದೆ ಪಾಸ್ ಆಗಿಲ್ಲ ಅಂತ ಸರ್ಕಾರವೇ ಶಟ್ ಡೌನ್ ಮಾಡಲಾಗಿದೆ. ಅಷ್ಟಕ್ಕೂ ಅಮೆರಿಕದಲ್ಲಿ ಶಟ್ ಡೌನ್ ಘೋಷಿಸಿದ್ಯಾಕೆ? ಕಾರಣಗಳು ಏನು ಅಂತ ನೋಡೋಣ. ಅಮೆರಿಕದಲ್ಲಿ ಹಿಂದೆ ಇದ್ದ ಸರ್ಕಾರ ಒಬಾಮಾ ಕೇರ್ ಹೆಸರಿನಲ್ಲಿ ಲಕ್ಷಾಂತರ ಜನರಿಗೆ ಆರೋಗ್ಯ ವಿಮೆಗೆ ಸಬ್ಸಿಡಿ ನೀಡ್ತಾ ಬಂದಿತ್ತು. ಆದರೆ ಆರೋಗ್ಯ ವಿಮೆ ಯೋಜನೆಗೆ ಸಬ್ಸಿಡಿ ನೀಡಲು ಹಣವಿಲ್ಲ ಅಂತ ಟ್ರಂಪ್ ಘೋಷಿಸಿದ್ರು. ಆರೋಗ್ಯ ವಿಮೆ ಸಬ್ಸಿಡಿ ನಿಲ್ಲಿಸಲು ಮಸೂದೆಯನ್ನು ಟ್ರಂಪ್ ತಂದಿದ್ರು. ಅಮೆರಿಕ ಸೆನೆಟ್ನಲ್ಲಿ ಮಸೂದೆ ಪರ ವಿರೋಧ ಮತದಾನವೂ ನಡೆಯಿತು. ಸೆನೆಟ್ನಲ್ಲಿ ಟ್ರಂಪ್ ಮಸೂದೆ ವಿರುದ್ಧ 55 ಮತಗಳು, ಟ್ರಂಪ್ ಮಸೂದೆ ಪರ 45 ಮತ ಚಲಾವಣೆಯಾಗಿ ಟ್ರಂಪ್ ಬಿಲ್ ಬಿದ್ದು ಹೋಯಿತು. ಟ್ರಂಪ್ಗೆ ಸೋಲಾಗ್ತಿದ್ದಂತೆ ಅಮೆರಿಕ ಸರ್ಕಾರ ಸ್ಥಗಿತಕ್ಕೆ ಸೂಚನೆಯೂ ಹೊರಬಿತ್ತು. ಹೀಗಾಗಿ ಇಂದಿನಿಂದಲೇ ಅಮೆರಿಕ ಸರ್ಕಾರದ ಕೆಲ ಕಾರ್ಯಗಳು ಸ್ಥಗಿತವಾಗಿದೆ. ಅಮೆರಿಕ ಸರ್ಕಾರ ಶಟ್ ಡೌನ್ ನಿರ್ಧಾರದಿಂದ ಯಾರಿಗೆ ಸಮಸ್ಯೆಯಾಗುತ್ತೆ ಅಂತ ನೋಡೋದಾದ್ರೆ, ಅಮೆರಿಕ ಸರ್ಕಾರ ಸ್ಥಗಿತವಾಗಿರೋದ್ರಿಂದ ಶ್ವೇತಭವನ ಅಮೆರಿಕ ಸರ್ಕಾರಿ ಕಚೇರಿಗಳಿಗೆ ಬೀಗ ಬಿದ್ದಿದೆ. ಇದರಿಂದ ಒಟ್ಟು 7.5 ಲಕ್ಷ ಅಮೆರಿಕನ್ ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬದ ಭವಿಷ್ಯ ಅತಂತ್ರವಾಗಿದೆ. ಶಟ್ ಡೌನ್ ಆದ್ರೆ ಸರ್ಕಾರಿ ನೌಕರರಿಗೆ ವೇತನ ನೀಡೋದಿಲ್ಲ, ಅಗತ್ಯ ಸೇವೆಗಳ ನೌಕರರಿಗೆ ರಜೆನೂ ಕೊಡಲ್ಲ, ಸಂಬಳನೂ ಸಿಗಲ್ಲ. ಈಗಾಗಲೇ ಬೈಔಟ್ ಯೋಜನೆಯಡಿ 1.5 ಲಕ್ಷ ನೌಕರರು ಕೆಲಸ ಬಿಡುತ್ತಿದ್ದಾರೆ. ಈಗ ಮತ್ತಷ್ಟು ಸರ್ಕಾರಿ ನೌಕರರ ವಜಾಗೊಳಿಸ್ತೀವಿ ಅಂತ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದರಿಂದ ಶಿಕ್ಷಣ ಇಲಾಖೆಯ 90ರಷ್ಟು ಸಿಬ್ಬಂದಿಯ ಬದುಕು ಡೋಲಾಯಮಾನವಾಗಿದೆ. ಸಣ್ಣ ಉದ್ಯಮಿಗಳಿಗೆ ಸಾಲ ಸಿಗಲ್ಲ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನನೂ ನೀಡಲ್ಲ. ಶಟ್ ಡೌನ್ ನಿರ್ಧಾರ ಮುಂದುವರೆದರೆ ಆಹಾರ ಕೊರತೆ, ಎಲ್ಲಾ ಸಾರಿಗೆ ವ್ಯವಸ್ಥೆ ಮೇಲೂ ದುಷ್ಪರಿಣಾಮ ಬೀರಲಿದ್ದು ಅಮೆರಿಕಾನು ಆರ್ಥಿಕ ಹೊರೆ ಅನುಭವಿಸಬೇಕಾಗತ್ತೆ. ಅಮೆರಿಕಾದಲ್ಲಿ 1971ರಿಂದ ಇಲ್ಲಿಯವರೆಗೂ 21 ಸಲ ರಾಜಕೀಯ ಸಂಘರ್ಷಕ್ಕೆ ಶಟ್ ಡೌನ್ಗಳಾಗಿವೆ. 2018ರಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿದ್ದಾಗಲೂ 35 ದಿನಗಳ ಕಾಲ ಶಟ್ ಡೌನ್ ಆಗಿತ್ತು. ರಾಜಕಾರಣಿಗಳ ಕೆಸರೆರ ಚಾಟದಿಂದ ಲಕ್ಷಾಂತರ ಜನ ಇಕ್ಕಟ್ಟಿಗೆ ಸಿಲುಕ್ತಿದ್ದಾರೆ. ಆಡಳಿತ ಪಕ್ಷ ವಿರೋಧ ಪಕ್ಷಗಳ ನಡುವೆ ಸಂಘರ್ಷ ಆದ್ರೆ ಸಾಕು, ಸರ್ಕಾರಿ ಕಚೇರಿಗಳನ್ನೇ ಸ್ಥಗಿತಗೊಳಿಸೋ ಹುಂಬತನದ ನಿರ್ಧಾರಗಳನ್ನ ಅಮೆರಿಕಾದಲ್ಲಿ ಮಾಡ್ತಾರೆ. ಏನೇ ಆಗ್ಲಿ, ವಿಶ್ವದ ದೊಡ್ಡಣ್ಣ ಎನ್ನಿಸಿಕೊಳ್ಳುವ ಅಮೆರಿಕಾದಲ್ಲಿ ಈಗ ರಾಜಕೀಯ ಕಾರಣದಿಂದ ಆಡಳಿತ ಯಂತ್ರವೇ ಸ್ಥಗಿತಗೊಂಡಿದ್ದು ಯಾವಾಗ ಕೊನೆಯಾಗುತ್ತೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.